ಹೇಗೆ ಅನ್ಸುತ್ತೆ? ಎಲ್ಲಿ ದಿನ ಇದೇ ಥರ ಆದರೆ ಹೆಂಗೆ ಸರ್ಕಾರ ನಡೆಯೋದು ಹೆಂಗೆ? ಎಲ್ಲ ಹತ್ರ ಒಂದು ಐಟಮ್ ಅಲ್ಲ, ಎಲ್ಲ ಥರದ್ದು ಯಾವುದೇ ಆಗಲಿ ಪ್ರತಿಯೊಂದು ಸಿಗರೇಟ್ ಅಂತಾರೆ, ಡ್ರಿಂಕ್ಸ್ ಅಂತಾರೆ, ಪ್ರತಿಯೊಂದಕ್ಕೂ ಜಾಸ್ತಿ ಜಾಸ್ತಿ ಜಾಸ್ತಿ. ಈ ಕಡೆ ನೋಡ್ರೆ ಎಣ್ಣೆಯವರು ದಿನಸಿ ಅಂಗಡಿಯವರೆಲ್ಲ ಜಾಸ್ತಿ ಜಾಸ್ತಿ ಆಗಿದೆ. ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೂ ಜಾಸ್ತಿ ತಗೊಳ್ತಾ ಇದ್ದಾರೆಲ್ಲ. ಇದರಿಂದ ಯಾರಿಗೂ ಹೊರೆ ಸರ್? ಅಂದರೆ ಯಾರು ಹೊಣೆ ಇದು ಅಂತಂದರೆ ಸರ್ಕಾರದವರೇ ಹೊಣೆ, ಇನ್ಯಾರು ಇರ್ತಾರೆ? ಹೊರೆ ಜನಸಾಮಾನ್ಯರ ಮೇಲೆ ಹೇಗೆ ಬೀಳುತ್ತೆ? ಜನಸಾಮಾನ್ಯರು ಅವ್ರು ವಿಚಾರಿಸ್ಬೇಕು. ಈಗ ನಾವು ರೇಟ್ ಜಾಸ್ತಿ ಮಾಡಿಲ್ಲ, ನೀವು ಯಾಕೆ ಮಾಡ್ತೀರಪ್ಪ ಅಂತ ಅಂಗಡಿ ಎಂಕ್ವೈರಿ ಮಾಡಿ ಏನೋ ಒಂದು ಏನಿದೆ ಅದು ನೋಡಬೇಕು ಅವರು, ಅಲ್ವಾ? ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಸುಮ್ಮನೆ ಬತ್ತರ ಅಂಗಡಿಯವರು ಪೇಪರ್ ಬಂದಿರ್ತೀವಿ ರೇಟ್ ಜಾಸ್ತಿ ಐತೆ ಅಂತ ಅವಲೇ ಮಾಡೇ ಬಿಟ್ಟಿರ್ತಾರೆ ಅವರು. ಪ್ರತಿಯೊಂದು ಐಟಮು ಅಷ್ಟೇ ಆಗಿರೋದು. ದಯವಿಟ್ಟು ಇದು ಸಂಬಂಧಪಟ್ಟದವರೆಲ್ಲ ನೋಡಬೇಕು. ಬಡವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಓಟ್ ಹಾಕಿರೋದು. ಅದು ಎಲ್ಲನೂ ಜಾಸ್ತಿ ಮಾಡ್ಕೊಂಡು ಪುಕ್ಕಟ ಕೊಟ್ಟರೆ ಏನು ಪ್ರಯೋಜನ? ಗಂಡಸರಿಗಂತೂ ₹1 ಪ್ರಯೋಜನ ಇಲ್ಲ. ನಾವು ಮಾಡೋಂಥ ಸೋಕಿಗಳಾಗಲಿ ಏನಾರ ಎಲ್ಲಕ್ಕೂ ಜಾಸ್ತಿ, ತಿನ್ನ ಪದಾರ್ಥದ್ದು ಜಾಸ್ತಿ. ಪ್ರತಿ ಹೋಟ್ಲಲ್ಲಿ ಈಗ ₹10, ₹20 ಜಾಸ್ತಿ ಮಾಡೋದು. ಕೇಳಿದ್ರೆ ಸಿಲಿಂಡರ್ ಸರ್, ಅದು ಜನಸಾಮಾನ್ಯರಿಗೆ ಹೊರೆ ಆಗ್ತಿದೆ ಅಂತಂದರೆ ಈಗ ನಾವು ಭಾಗಿಯಾಗಬೇಕಲ್ಲ ಸರ್. ದೇಶದ ಹಿತಕ್ಕೋಸ್ಕರ ಜನಗಳೇ ಅನುಸರಿಸ್ಕೋಬೇಕಲ್ವಾ? ಅಂದರೆ ಇವತ್ತಿಂದ ₹3 ರೇಟು ಜಾಸ್ತಿ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲರಿಗೂ ಆದಂಗೆ ನಮಗೂ ಆಗಿದೆ. ಈ ಕೂಲಿ ಮಾಡೋರಿಂದ ಹಿಡ್ಕೊಂಡು ಮಾಧ್ಯಮದ ವರ್ಗದವರಿಗೆ, ನಮಗಿಂತ ಹೈಲಿ ಇರೋರಿಗೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ದೇಶಕ್ಕೆ ಈಗ ಯುದ್ಧ ಆಗ್ತಿರೋದ್ರಿಂದ ನಾವೇ ಅನುಸರಿಸ್ಕೋಬೇಕಲ್ಲ ಸರ್. ಈಗ ಮೋದಿಯವರು ಅದೇ ಹೇಳಿದ್ದಾರೆ, ನೀವು ಸ್ವಲ್ಪ ಹಿತವಾಗಿ ಬಳಸಿ ಅಂತ. ನಾವು ನೋಡ್ತಾ ಇದ್ದೀವಿ ನ್ಯೂಸು. ಆದ್ದರಿಂದ ನಾವು ಸ್ವಲ್ಪ ಮೋದಿಯವರಿಗೆ ಫಾಲೋ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಹಿತಕ್ಕೋಸ್ಕರ ಹೇಳ್ತಾರೆ ಅಲ್ವಾ. ಅದಕ್ಕೆ ನಾವು ಫಸ್ಟು ಮನೆಯಿಂದ, ಹೆಣ್ಮಕ್ಳಿಂದ, ಎಣ್ಣೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈಗ ಗಂಡು ಮಕ್ಕಳಿಗೆ ಪೆಟ್ರೋಲು, ಡೀಸೆಲ್ಲು, ಈಗ ದಿನಸಿ ಐಟಮು ಅಂತಂದರೆ ಅಡುಗೆ ಮಾಡೋದಕ್ಕೆ ಎಲ್ಲದೂ ಈಗ ಜಾಸ್ತಿ ಆಗಿರೋದ್ರಿಂದ ನಾವು ಸ್ವಲ್ಪ ಇನ್ನೂ ರಜಾ ಇದೆ, ಕೆಲವರಿಗೆ ಹಾಲಿಡೇಸ್ ಇದೆ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಕೆಲವರಿಗೆ ಸ್ಟಾರ್ಟ್ ಆಗಿದೆ. ಈಗಲಿಂದ ಸ್ವಲ್ಪ ನಾವು ಈಗ ಹಿತಮಿತದಲ್ಲಿ ಬಳಸೋಕ್ಕೆ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊತೀವಿ ಸರ್, ದೇಶದ ಹಿತಕ್ಕೋಸ್ಕರ. ರೂಪಾ ಸರ್.